ವೀಕ್ಷಕರಿಗೆ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಪೋಸ್ಟ್ ಬಗ್ಗೆ ತಂದಿದ್ದೇನೆ, ಅದು ಏನು ಅಂತ ನೋಡ್ಕೊಂಬರೋಣ ಬನ್ನಿ. RRB ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕರೆದಿರುವಂಥ ಪೋಸ್ಟ್ಗಳ ಬಗ್ಗೆ, ಗ್ರೂಪ್ ಡಿ ಯಲ್ಲಿ ಕರೆದಿರುವಂಥ RRBಗಳ ಹುದ್ದೆಗಳ ಎಷ್ಟು ವೇಕೆನ್ಸಿ ಇದಾವು, ಹಾಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ, ಅಪ್ಲಿಕೇಶನ್ದಾಗ ಅರ್ಜಿಗೆ ಏನೇನಲ್ಲ ಅಂದರೆ ಅರ್ಹತೆಗಳು ಏನೇನಿದಾವ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಟೋಟಲ್ ಪೋಸ್ಟ್ ಬಂದು RRBಯಲ್ಲಿ 32,438 ಪೋಸ್ಟ್ಗಳು ಖಾಲಿ ಇದ್ದಾವೆ. RRBಯಲ್ಲಿ 32,438 ಪೋಸ್ಟ್ಗಳನ್ನು ಖಾಲಿ ಇದ್ದಾವೆ. ಇವುಗಳ ಭರ್ತಿ ಮಾಡಲು RRB ಅವರು ನೋಟಿಫಿಕೇಶನ್ ಬಿಟ್ಟಿದ್ದು. ನೋಟಿಫಿಕೇಶನ್ ಬಿಟ್ಟಿದ್ದಂದ್ರೆ ಯಾವಾಗ ಅಂದರೆ ಪೋಸ್ಟಲ್ ಡೇಟ್ 24/12/2024 24ನೇ ತಾರೀಕು ಡಿಸೆಂಬರ್ನಲ್ಲಿ ಇಷ್ಟು ಖಾಲಿ ಇದಾವ ವೇಕೆನ್ಸಿ ಅಂತ ನೋಟಿಫಿಕೇಶನ್ ಹಾಕಿದ್ರು. ಆದರೆ ಇನ್ನೂ ಅವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಕ್ಕಿಲ್ಲ. ಅದೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ಡೇಟ್ ಯಾವಾಗ ಅಂದರೆ 23/1/2025 23/1 ಜನವರಿ 2025ರಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆ ಈ ಸ್ಟಾರ್ಟ್ ಮಾಡಿದ ಮೇಲೆ ಇದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕು, RRBಗೆ ಅಪ್ಲಿಕೇಶನ್ ಹಾಕಲು ಕ್ವಾಲಿಫಿಕೇಶನ್ ಏನೇನು ಬೇಕು ಅನ್ನೋದು ಅಂದರೆ 10th ಅಂದರೆ SSLC ಪಾಸ್ ಆಗಿರಬೇಕು. ಇದಕ್ಕೆ ಅಪ್ಲೈ ಮಾಡೋ ವಿದ್ಯಾರ್ಥಿಗಳು 10th ಪಾಸ್ ಆಗಿರಬೇಕು. ಹಾಗೆ ITI ಕೂಡ ಮುಗಿದ್ರೆ ನಡಿತೈತಿ, ITI ಕೂಡ ಆಗಿರಬೇಕು. ಇದರಲ್ಲಿ ಯಾವುದರಲ್ಲಿ ಒಂದು ITI ಆಗಿರ್ಬೋದು, ಹಾಗೆ SSLC ಆಗಿರ್ಬೋದು, ಎರಡರಲ್ಲಿ ಒಂದು ಕಂಪ್ಲೀಟ್ ಆಗಿರಬೇಕು ಎಜುಕೇಷನ್ ಬಂದು. ಹಾಗೆ ಇದಕ್ಕೆ ಹಾಕಲು ಅಪ್ಲಿಕೇಶನ್ ಏಜ್ ಬಂದು ಮಿನಿಮಮ್ ಏಜ್ ಅಂದರೆ 18 ವರ್ಷ ಆಗಿರಬೇಕು. ಮಿನಿಮಮ್ ಏಜು 18 ವರ್ಷದ್ದು ಆಗಿರಬೇಕು ಅಭಿವೃದ್ಧಿಗಳು ಹಾಕಲಿ. ಹಾಗೆ ಏಜ್ ಬಂದು ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ವಯಸ್ಸು 36 ಮೀರಿರಬಾರದು. 36 ಏಜ್ ಒಳಗೆ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕಲು ಅವರು ಅರ್ಹರಾಗಿರುತ್ತಾರೆ ಅಭಿವೃದ್ಧಿಗಳು. ಹಾಗೆ ಅಪ್ಲಿಕೇಶನ್ ಡೇಟ್ ಬಂದು 23/1/2020 ಅಪ್ಲೈ ಈಗ ಚಾಲ್ತಿ ಇದೆ. ಇದು ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಇದೆ ಈಗ. ಹಾಗೆ ಇದು ಲಾಸ್ಟ್ ಡೇಟ್ ಬಂದು 22/2/2025 ಅಂದರೆ 22ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಮುಕ್ತಾಯವಾಗ್ತದ. ಲಾಸ್ಟ್ ಡೇಟ್ ಬಂದು ಇದು RRBದು ಕ್ಲೋಸ್ ಆಗ್ತವ, ಅಪ್ಲಿಕೇಶನ್ಗಳು ಮುಕ್ತಾಯ ಆಗ್ತವ. ಹಾಗೆ ಫೀಸ್ ನೋಡೋದಾದರೆ ಇದಕ್ಕೆ ಫೀಸ್ ಬಂದು, ಹಾಗೆ ಇದಕ್ಕೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಫೀಸ್ ಅಂದರೆ ಉಳಿದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಇದೆ. OBC ಹಾಗೆ ಜನರಲ್ ಕಾಸ್ಟ್ ಅವರಿಗೆ 500 ರೂಪಾಯಿ ಎಕ್ಸಾಮ್ ಫೀ ಇದೆ. ಹಾಗೆ ಅಂದರೆ ಮಹಿಳೆಯರಿಗೆ ಮತ್ತು SC ST ಅವರಿಗೆ 2,200 ರೂಪಾಯಿ ಫೀಸ್ ಇದೆ. ಮಹಿಳೆಯರಿಗೆ ಹಾಗೆ SC ST ಅವರಿಗೆ 2,200 ರೂಪಾಯಿ ಫೀಸ್ ಇದೆ. ಇದು ಅಪ್ಲಿಕೇಶನ್ನ ಇಷ್ಟು ಮಾಹಿತಿಯಾಗಿದೆ RRBದು. ಯಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡಿಲ್ಲ, ಈಗಲೇ ಅಪ್ಲೈ ಮಾಡಿ. ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದ್ದಾವೆ, ಬೇಗನೆ ಅಪ್ಲೈ ಮಾಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ.